ಎಲ್ಲೋ ಗೈಸ್ ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ವಿದ್ಯಾರ್ಥಿಗಳು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ, ಬ್ರೋ ನಮಗೆ ನಾಳೆ ಬಂದ್ಬಿಟ್ಟು SLC ಎಕ್ಸಾಮ್ ಒಂದ್ರದ್ದು ರಿಸಲ್ಟ್ನ ಕೊಡ್ತಾರ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ಕೊಡ್ತೀನಿ. ಚಾನಲ್ನ ಹೊಸ್ತಾ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SLC ವಿದ್ಯಾರ್ಥಿಗಳು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರೋದೇನಪ್ಪ ಅಂದರೆ, ಬ್ರೋ ನಾಳೆ ಬಂದ್ಬಿಟ್ಟು ನಮ್ಮ ಒಂದು ರಿಸಲ್ಟ್ನ ಅನೌನ್ಸ್ ಮಾಡ್ತಾರಂತ. ಸೊ ನಿಮಗೆ ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡಲ್ಲ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು. ನಿಮ್ಗೆ ಏನಾರ ಅಕಸ್ಮಾತ್ ರಿಸಲ್ಟ್ ನಾಳೆ ಅನೌನ್ಸ್ ಮಾಡ್ತಾರೆ ಅಂದರೆ ಇವತ್ತು ಬಂದ್ಬಿಟ್ಟು ನಿಮಗೆ ಒಂದು ಪ್ರೆಸ್ ಮೀಟ್ನ ಮಾಡ್ತಾರೆ. ಪ್ರೆಸ್ ಮೀಟ್ನ ಮಾಡಿ ನಿಮಗೆ ನಾಳೆ ಒಂದು ಡೇಟಿಗೆ ನಿಮಗೆ ಒಂದು ರಿಸಲ್ಟ್ನ ಕೊಡ್ತೀವಿ ಅಂತ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯಾದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಅನೌನ್ಸ್ನ ಮಾಡ್ತಾರೆ. ಒಂದು ಪ್ರೆಸ್ ಮೀಟ್ನ ಮಾಡ್ತಾ ಇಲ್ಲ ಅಂದರೆ ಸೊ ಅಫಿಷಿಯಲಿ ವೆಬ್ಸೈಟಲ್ಲಿ ಬಂದ್ಬಿಟ್ಟು ಇದೇ ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮಗೆ ಪತ್ರಿಕಾ ಪ್ರಕಟಣೆ ಅಂತ ಮಾಡ್ತಾರೆ. ಅದರಲ್ಲಿ ಬಂದ್ಬಿಟ್ಟು ನಿಮಗೆ ನಾಳೆ ಒಂದು ಡೇಟಲ್ಲಿ ಇಷ್ಟು ಗಂಟೆಗೆ ಅಂದರೆ 11 ಗಂಟೆಗೆ ಇಲ್ಲಾಂದ್ರೆ 12 ಗಂಟೆ 1 ಗಂಟೆಗೆ ಈ ಒಂದು ಡೇಟ್ಗೆ ಬಂದ್ಬಿಟ್ಟು ನಿಮಗೆ ಇಷ್ಟು ಗಂಟೆಗೆ ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತೀವಿ. ಮತ್ತು ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಒಂದು ರಿಸಲ್ಟ್ನ ನೋಡ್ಕೋಬೋದು ಅಂತ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಬಂದ್ಬಿಟ್ಟು ನಿಮಗೆ ನಾಳೆ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡಲ್ಲ. ವ್ಯಾಲ್ಯೂಯೇಷನ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ ಈಗ ಬಂದ್ಬಿಟ್ಟು ನಿಮಗೆ ಒಂದು 5-6 ಡೇಸ್ ಆಗಿರಬೇಕು ಅಷ್ಟೇ. ಸೊ ನಿಮಗೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋದು ಯಾವಾಗಪ್ಪ ಅಂದರೆ ಒಂದು 15 ಡೇಸ್ ಇಲ್ಲ 20 ಡೇಸಲ್ಲಿ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಒಂದು ಮುಗಿಯುತ್ತೆ. ಸೊ 24ಗೆ ಇದೇ ತಿಂಗಳು 24ಕ್ಕೆ ಬಂದ್ಬಿಟ್ಟು ನಿಮಗೆ ಸೊ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತೀರಾ, ಬ್ರೋ ವ್ಯಾಲ್ಯೂಯೇಷನ್ ಹೇಗೆ ನಡೆಯುತ್ತೆ ಅಂತ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮ್ಮ ಒಂದು ಸೆಂಟ್ರ್ ಯಾವುದಿರುತ್ತೆ ಸೊ ನಿಮ್ಮ ಒಂದು ಪೇಪರ್ಸ್ನ ಬೇರೆ ಬೇರೆ ಜಿಲ್ಲೆಗಳು ಕೂಡ ಹೋಗುತ್ತೆ. ಸೊ ಆ ಒಂದು ಜಿಲ್ಲೆಗಳಲ್ಲಿ ಸೊ ಸೆಂಟ್ರ್ ಇರುತ್ತೆ ಅಲ್ವಾ, ಅವಾಗ ಹೋಗ್ಬಿಟ್ಟು ಟೀಚರ್ಸ್ ಎಲ್ಲ ಹೋಗ್ಬಿಟ್ಟು ನಿಮ್ಮ ಒಂದು ಏನು ಪೇಪರ್ ಇರುತ್ತೆ ಸೊ ವ್ಯಾಲ್ಯೂಯೇಷನ್ ಎಲ್ಲ ಮಾಡ್ತಾರೆ. ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ವ್ಯಾಲ್ಯೂಯೇಷನ್ ಬಗ್ಗೆ. ಸೊ ವ್ಯಾಲ್ಯೂಯೇಷನ್ ಅದ್ರ ಪಾಡಿಗೆ ಅದು ನಡೆಯುತ್ತೆ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಸೊ ಇದೇ ತಿಂಗಳು 24ಕ್ಕೆ ಬಂದ್ಬಿಟ್ಟು 24ಕ್ಕೆ ಅಥವಾ 25ಕ್ಕೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಬ್ರೋ ನಮಗೆ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಮಗೆ ಪಾಸ್ ಮಾಡ್ತಾರೆ, ಫೇಲ್ ಮಾಡ್ತಾರೆ, ಏನು ಕೊಡ್ತಾರೆ, ಗ್ರೇಡ್ನ ಕೊಡ್ತಾರೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಇನ್ನೂ ಡೌಟ್ ಇರುತ್ತೆ. ಸೊ ನಿಮಗೆ SLC ಎಕ್ಸಾಮ್ ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದೇ ಪಾಸು ಫೇಲ್ ಅಂತ ಏನೂ ಇರೋದಿಲ್ಲ. ಸೊ ನಿಮಗೆ ABC ಗ್ರೇಡ್ನ ಕೊಡ್ತಾರೆ. ಸೊ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ಸೊ ನಿಮಗೆ A ಗ್ರೇಡ್ ಯಾವಾಗ ಕೊಡ್ತಾರಪ್ಪ ಅಂದರೆ ನೀವು 100ರಿಂದ ಬಂದ್ಬಿಟ್ಟು ನಿಮಗೆ 80ರವರೆಗೆ ಮಾರ್ಕ್ಸ್ ಬಂದರೆ ನಿಮಗೆ A ಗ್ರೇಡ್ ಅನ್ನೋದು ಕೊಡ್ತಾರೆ. ಮತ್ತು B ಗ್ರೇಡ್ಗೆ ಬಂದ್ಬಿಟ್ಟು ನಿಮಗೆ 80ರಿಂದ ಬಂದ್ಬಿಟ್ಟು ನಿಮಗೆ 59ವರೆಗೆ ಬಂದರೆ ನಿಮಗೆ ಬಿ ಗ್ರೇಡ್ ಅನ್ನೋದು ಕೊಡ್ತಾರೆ. ಸಿ ಗ್ರೇಡ್ ಬಂದ್ಬಿಟ್ಟು 49ವರೆಗೆ 1ರಿಂದ ಬಂದ್ಬಿಟ್ಟು 49ರವರೆಗೆ ಬಂದರೆ ನಿಮಗೆ ಸೊ ಸಿ ಗ್ರೇಡ್ ಅನ್ನೋದು ಕೊಡ್ತಾರೆ. ಅಕಸ್ಮಾತ್ ನೀವು ಕೇಳ್ಬೋದು, ಬ್ರೋ ಅಕಸ್ಮಾತ್ ನಾನು ಹಿಂದಿ ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟೆ ಅವಾಗ ಏನು ಕೊಡ್ತಾರೆ ಅಂತ. ಸೊ ಅಕಸ್ಮಾತ್ ನೀವು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಹಿಂದಿ ಎಕ್ಸಾಮಲ್ಲಿ ನೀವು ಫೇಲ್ ಆದರೂ ಅಂದರೂ ಕೂಡ ನಿಮಗೆ ಸಿ ಗ್ರೇಡ್ ಅನ್ನೋದು ಕೊಡ್ತಾರೆ. ಸೊ ಈ ಒಂದು ರೂಲ್ಸು ಯಾರಿಗೆಲ್ಲ ಫಾಲೋ ಆಗುತ್ತೆ ಅಂದರೆ, ಸೊ ನೀವು 2025ಅಲ್ಲಿ ನಾನು ಫೇಲ್ ಆಗಿದ್ದೀನಿ ಅಂದರೂ ಕೂಡ ಸೊ 2026ಅಲ್ಲಿ ನೀವು ಎಕ್ಸಾಮ್ ಬರೆದ್ರು ಕೂಡ ಸೊ ಈ ಒಂದು ರೂಲ್ಸು ನಿಮಗೂ ಕೂಡ ಫಾಲೋ ಆಗುತ್ತೆ. ಇಂಪ್ರೂವ್ಮೆಂಟ್ ಯಾರೆಲ್ಲ ಎಕ್ಸಾಮ್ನ ಬರೀತೀರಾ ಮತ್ತು ರಿಪೀಟರ್ಸು ಫ್ರೆಶರ್ಸ್ ಆಗಿರ್ಬೋದು ಮತ್ತು ಪ್ರೈವೇಟ್ ಸ್ಟೂಡೆಂಟ್ ಆಗಿರ್ಬೋದು ಸೊ ಯಾರೇ ಆಗಿರ್ಬೋದು ಸೊ ಅವ್ರಿಗೆ ಕೂಡ ಎಲ್ಲರಿಗೂ ಕೂಡ ಈ ಒಂದು ನಿಯಮ ಪಾಲನೆ ಆಗುತ್ತೆ. ಫೈನಲಾಗಿ ಹೇಳೋದು ಏನಪ್ಪ ಅಂದರೆ, ಸೊ ನಾಳೆ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡಲ್ಲ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು. ರಿಸಲ್ಟ್ ಏನಾರ ನಿಮಗೆ ಅನೌನ್ಸ್ ಮಾಡ್ತು ಅಂದರೆ ಸೊ ಇವತ್ತು ಬಂದ್ಬಿಟ್ಟು ಅಥವಾ ಇಂದು ದಿವಸ ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ನ ಮಾಡ್ತಾರೆ. ಸೊ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು, ಇಲ್ಲಾಂದರೆ ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ನಾಳೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತೀವಿ ಅಂತ. ಸೊ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನಾಳೆ ಬಂದ್ಬಿಟ್ಟು ಯಾವುದೇ ಒಂದು ರಿಸಲ್ಟ್ ಅನ್ನೋದು ಇರೋದಿಲ್ಲ. ಸೊ ಏನಾರ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.